ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ ಮಾತಾಡ್ತಾ ಇರೋದು. ಟಾಕೀಸ್ OTT ಆ್ಯಪಲ್ಲಿ ಗಗನಸಖಿ ಮಿಸ್ಸಿಂಗ್ ಅಂತ ಒಂದು ಕನ್ನಡ ವೆಬ್ ಸೀರೀಸ್ ಬರ್ತಾ ಇದೆ. ಸೊ ಆ ವೆಬ್ ಸೀರೀಸ್ ಒಂದು ನಾವೆಲ್ ಬೇಸ್ಡ್. ಸೊ ಆ ಬುಕ್ಕನ್ನ ನಮ್ಮ ತಂದೆಯವ್ರು ಬರೆದಿರೋದು SK ಉಮೇಶ್ ಅಂತ. ಸೊ ಆ ಸ್ಟೋರಿ ಬೇಸ್ಡ್ ಆಗಿ ಒಂದು ವೆಬ್ ಸೀರೀಸ್ ಕಂಪ್ಲೀಟ್ ಆ ಸ್ಟೋರಿದು ವೆಬ್ ಸೀರೀಸ್ ಬರ್ತಾ ಇದೆ. ಅದಲ್ಲದೆ ಟಾಕೀಸ್ ಆ್ಯಪ್ ₹365 ಫಾರ್ ದ ಕಂಪ್ಲೀಟ್ ಇಯರ್, ಅಂದರೆ ಒನ್ ರೂಪಿ ಫಾರ್ 1 ಡೇ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಟಾಕೀಸ್ ಆ್ಯಪ್ಗೆ ಈ ಥರ ಹಲವಾರು ಕನ್ನಡ ವೆಬ್ ಸೀರೀಸ್ನ OTT ಆ್ಯಪಲ್ಲಿ ನೋಡಿ. ನಾನು ಆಗಾಗ ಸಿಂಗಾಪುರ್ಗೆ ಹೋಗ್ತಿದ್ದೆ ಕೆಲಸದ ಮೇಲೆ. ಅಲ್ಲಿ ಶಿಲ್ಪ ಏರ್ ಅಸ್ಟರ್ ಆಗಿ ಕೆಲಸ ಮಾಡ್ತಿದ್ಲು ಸರ್. ನಮ್ಮಿಬ್ಬರ ನಡುವೆ ತುಂಬಾ ಚೆನ್ನಾಗಿರೋ ಸ್ನೇಹ ಇತ್ತು ಸರ್. ಆ ಸ್ನೇಹ ನಮಗೆ ಗೊತ್ತಿಲ್ಲದೆ ಪ್ರೀತಿಯಾಗೋಯ್ತು ಸರ್. ತುಂಬಾ ಕನ್ಸು ಕಟ್ಕೊಂಡಿದ್ವಿ. ರವಿ, ಇನ್ನು ಎಷ್ಟು ದಿನ ಅಂತ ಹೀಗೆ ಮೀಟ್ ಆಗೋದು? ಬೇಗ ಮದುವೆ ಆದರೆ ಹನಿಮೂನ್ಗೆ ಅಂತ ಎಲ್ಲ ಕಡೆ ಓಡಾಡ್ಬೋದಲ್ವಾ? ಅಪ್ಪನ ಹತ್ರ ಮಾತಾಡ್ಲಾ? ಬೇಡ ಡ್ಯಾಡಿ ಹತ್ರ ನಾನೇ ಮಾತಾಡ್ತೀನಿ. ಹೋ, ಏನಂತ ಮಾತಾಡ್ತೀಯಾ? ನಿಮ್ಮ ಮಗಳನ್ನ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಮಾಡಿಕೊಡಿ ಅಂತ. ನಿಮ್ಮ ಮಗಳನ್ನ ನೆಲದಲ್ಲಿ ಓಡಾಡ್ಸಲ್ಲ, ಆಕಾಶದಲ್ಲಿ ಹಾರಾಡಿಸ್ತೀನಿ ಅಂತ. ಎಷ್ಟು ಖುಷಿ ಪಡ್ಬೋದಲ್ಲ? ಡೈಲಾಗ್ ಏನು ಕಡಿಮೆ ಇಲ್ಲ. ಸಿನಿಮಾ ಹೀರೋ ಥರ ಡೈಲಾಗ್ ಹೊಡಿತೀಯ. ನಾವಿಬ್ರು ಮದುವೆ ಆದಮೇಲೆ ನಮ್ಮ ಲೈಫ್ ಹೇಗಿರಬೇಕು ಅಂತೇಳಿ ತುಂಬಾ ಆಸೆ ಪಡ್ತಿದ್ವಿ ಸರ್. ಏನು ಗೊತ್ತಾ, ಹನಿಮೂನ್ನ ಫ್ಲೈಟಲ್ಲೇ ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಅದಕ್ಕೂ ಮುಂಚೆ ಮದುವೆ ಆದರೆ ಹೆಂಗಿರುತ್ತೆ? ಅದಕ್ಕೂ ಮುಂಚೆ ಆದರೆ ಮೀನಾಕ್ಷಿ ಅನ್ನೋ ಹುಡುಗಿ ಜೊತೆ ನಮ್ಮ ಮನೆಯಲ್ಲಿ ಬಲವಂತವಾಗಿ ಮದುವೆ ಮಾಡಿಬಿಟ್ರು. ಅವರಪ್ಪ ದೊಡ್ಡ MLA ಆಗಿದ್ರು. ನಾನು ಮತ್ತೆ ಮೀನಾಕ್ಷಿ ಮದುವೆ ಆಗಿರೋ ವಿಷಯ ಶಿಲ್ಪಗೆ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಮೀನಾಕ್ಷಿಗೆ ನಾನು ಮತ್ತು ಶಿಲ್ಪ ಲವ್ ಮಾಡ್ತಿರೋ ವಿಷಯ ಗೊತ್ತಾಗೋಯ್ತು ಸರ್. ಎಲ್ಲಿದ್ಯಾ? ಹೊರಗಡೆ ಇದ್ದೆ, ಮೀಟಿಂಗ್ ಇತ್ತು. ನಿನ್ನ ಮೀಟಿಂಗ್ ಏನು ಅಂತ ನನಗೆ ಗೊತ್ತು. ಶಿಲ್ಪ ಜೊತೆ ಇದೆಯಾ ಅಲ್ವಾ ನೀನು? ನೀನು ನನಗೆ ಸುಳ್ಳು ಹೇಳ್ಬೇಡ. ನೀನು ಸುಳ್ಳು ಹೇಳಿದ್ರೆ ನೀನು ಎಲ್ಲಿದ್ಯೋ ಅಲ್ಲಿಗೆ ಬರ್ತೀನಿ ನಾನು. ನಿಜ ಹೇಳು. ಸರಿ, ಮನೆಗೆ ಬಂದು ಮಾತಾಡ್ತೀನಿ, ಇಡು. ಬಾ ಇಟ್ಕೊಂಡವಳು ಮನೆಗೆ ಹೋದ್ಮೇಲೆ ನನ್ನ ಮನೆಗೆ ಬರಬೇಕು. ಬಾ. ಇಷ್ಟು ಗಡಿಬಿಡಿಯಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಊರಿಗೆ ಹೋಗ್ತಿದ್ದೀನಿ. ನಂಗಿನ್ನೂ 3 ಡೇಸ್ ಆಫ್ ಇದೆ. ಇಲ್ಲೇ ಇದ್ದು ಆಮೇಲೆ ಹೋಗ್ಬೋದು ತಾನೆ? ತುಂಬ ಅರ್ಜೆಂಟ್ ಇದೆ, ಅಮ್ಮಂಗೆ ಬೇರೆ ಹುಷಾರಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲಾರ ಲಾಂಗ್ ಟ್ರಿಪ್ ಹೋಗೋಣ. ಸರಿ, ಲೇಟ್ ಆಯಿತು, ಬ್ಯಾಗ್ ಕೊಡು. ತಗೋ. ಓಕೆ, ಸೇಫಾಗಿ ಹೋಗ್ಬಾ. ಬಾಯ್. ಬಾಯ್. ಆ ಸೂಳೆನ ಇನ್ನೂ ಬಿಟ್ಟಿಲ್ಲ ಅಲ್ವಾ ನೀನು? ಇಲ್ಲಿದ್ದಾಗ ನನ್ನ ಜೊತೆ ಇರ್ತೀಯಾ, ಅಲ್ಲೋದ್ರೆ ಅವಳ ಜೊತೆ ಮಲಗ್ತೀಯಾ? ಆ ಥರ ಏನೂ ಇಲ್ಲ, ಅವಳು ನನ್ನ ಫ್ರೆಂಡ್ ಅಷ್ಟೇ. ನನ್ನೇನು ಚಿಕ್ಕ ಮಗು ಅಂತ ಅಂದ್ಕೊಂಡಿದ್ಯಾ ನೀನು? ನಮ್ಮಪ್ಪ ಯಾರು ಅನ್ನೋದು ಮರ್ತೋಯ್ತಾ ನಿನಗೆ?
ಮದುವೆಯಲ್ಲಿ ಹಾಕಿದ ಭಿಕ್ಷೆ ಮರ್ತೋಯ್ತಾ ನಿನಗೆ? MLA ಮಾರನ್ ಮಗಳು ನಾನು. ನಮ್ಮಪ್ಪಂಗೆ ಎಲ್ಲ ವಿಷಯ ಹೇಳಿದ್ರೆ ಏನಾಗುತ್ತೆ ಅನ್ನೋದು ನಿಂಗೆ ನೆನಪಿದ್ಯಾ? ನಾಳೆ ಈ ಮನೇಲಿ ನಿನ್ನ ಹೆಣ ಬೀಳುತ್ತೆ, ಇಲ್ಲ ನಾನೇ ಯಾವುದಾದ್ರೂ ಫ್ರಾಡ್ ಕೇಸ್ನ ಹಾಕಿ ನೀನು ಒಳಗೆ ತಳಿಸ್ಬಿಡ್ತೀನಿ. ನಾನೀಗ ಅವಳ ಜೊತೆ ಇಲ್ಲ ಅಂತಂದರೆ ಅರ್ಥ ಆಗಲ್ವಾ ನಿನಗೆ? ನಾನು ನಿನ್ನ ನಂಬಲ್ಲ. ನಾನು ಇಲ್ಲಿರ್ತೀನಿ, ನೀನು ಕೆಲಸ ಅಂತ ಎಲ್ಲೆಲ್ಲೋ ಅಲಿತಾ ಇರ್ತೀಯ. ಇಷ್ಟೆಲ್ಲ ನಮ್ಮನೇಲೆ ದುಡ್ಡಿರ್ಬೇಕಾದ್ರೆ ನೀನು ಯಾಕೆ ಹೊರಗಡೆ ಕೆಲ್ಸಕ್ಕೆ ಹೋಗಬೇಕು? ಮನೇಲಿರು, ನಮ್ಮಪ್ಪ ಸಾಕ್ತಾರೆ. ಕೆಲಸ ಬಿಡೋಕ್ಕಾಗಲ್ಲ, ಕೆಲಸ ಬಿಟ್ಟು ಮನೇಲೂ ಇರೋಕ್ಕಾಗಲ್ಲ. ನೋಡಿದರೆ ಜನ ನಗ್ತಾರಷ್ಟೇ. ಅವಳಿಗಿಬ್ರು ಅಣ್ಣಂದ್ರು ಸರ್, ರಾಕ್ಷಸರ ಥರ ನಾನು ನೋಡ್ತಾ ಇದ್ರು. ಎಷ್ಟು ಸಲ ಹೇಳಿ ನಿನಗೆ, ನನ್ನ ಕೆಲಸ ಬೇರೆ ಕಡೆ ಇರುತ್ತೆ. ಅಲ್ಲ, ನೀನು ಅಲ್ಲಿಗೆ ಬಂದರೂ ನನ್ನ ಜೊತೆ ಇರೋಕ್ಕಾಗಲ್ಲ, ಗೊತ್ತಾ? ಇನ್ನೂ ಆ ಬೇವರ್ಸಿ ಸಮಸ್ಯೆ ಇಟ್ಕೊಂಡಿದ್ಯಾ? ಇದೇ ನಿಂಗೆ ಲಾಸ್ಟ್ ಚಾನ್ಸು. ನೀನಾಗಿದ್ದು ನೀನೇ ಅವಳನ್ನ ಸಾಯಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ. ಬಿಡಿ ಬಾವಾ, ಎಲ್ಲದಕ್ಕೂ ಸಾಯಿಸೋಕೆ ಬರ್ತೀರಾ? ನಾ ಹೇಳೋದು ಕೇಳಿ. ಅವಳನ್ನ ಸಾಯಿಸ್ಬೇಕು, ಆಯಿತು. ನಾನೀಗ ಅವಳು ತಂಟೆಗೆ ಹೋಗಲ್ಲ, ಆಯ್ತಲ್ಲ? ನೋಡಮ್ಮ ಮೀನಾ, ನಿನ್ಗೆ ಅವ್ನು ಬೇಡ ಅಂದರೆ ಹೇಳು, ಅವನ ಕತೆ ಇವತ್ತಿಲ್ಲೇ ಮುಗಿಸ್ಬಿಡ್ತೀವಿ. ನೀವು ಅವ್ರ ಕತೆನ ಮುಗಿಸ್ಬಿಟ್ರೆ ನನ್ನ ಹೊಟ್ಟೆಲಿರೋ ಮಗು ಯಾರನ್ನ ಅಪ್ಪ ಅಂತ ಕರೆಯುತ್ತೆ? ಮೀನಾ ಪ್ಲೀಸ್, ನಾನು ಅವಳು ತಂಟೆಗೆ ಹೋಗಲ್ಲ. ನನಗೊಂದು ಚಾನ್ಸ್ ಕೊಡು ಪ್ಲೀಸ್ ಮೀನಾ. ಇಲ್ಲ, ನಾನು ನಿನ್ನ ನಂಬಲ್ಲ. ನನ್ಗೆ ಎರಡರಲ್ಲಿ ಒಂದು ಆಗ್ಬೇಕಷ್ಟೇ. ಮೀನಾ ಪ್ಲೀಸ್, ನಮ್ಮ ಮಗು ಮೇಲಾಣೆ, ಇನ್ಯಾವತ್ತೂ ಅವಳು ತಂಟೆಗೆ ಹೋಗಲ್ಲ ಪ್ಲೀಸ್. ನನ್ನ ತಂಗಿ ಹೊಟ್ಟೆ ಒಳಗಡೆ ನಿನ್ನ ಮಗು ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನೀನು ಉಸಿರಾಡಬೇಕು ಅಂದರೆ ನೀನು ಅವಳ ಉಸಿರನ್ನ ನಿಲ್ಲಿಸ್ಬೇಕು. ಆಯಿತು. ನನಗೆ ಪ್ರೂಫ್ ಬೇಕು. ನನಗೆ ನೀನು ಇಲ್ಲಿ ಸುಳ್ಳು ಹೇಳಿ ಅವಳನ್ನ ಇನ್ನೆಲ್ಲ ಇಟ್ಕೊಂಡಿದ್ರೆ? ಮೀನಾ, ನೀ ಟೆನ್ಷನ್ ಆಗಬೇಡಮ್ಮ. ಮತ್ತೆ ಅವರಿಬ್ರು ನಮ್ಗೇನಾದರೂ ಸುಳ್ಳು ಹೇಳಿ ಅದೇ ರೀತಿ ನಡ್ಕೊಂಡ್ರೆ ಇವರಿಬ್ರು ಕತೆನ ಅಲ್ಲೇ ಮುಗಿಸ್ಬಿಟ್ಟು ಬರ್ತೀವಿ. ತುಂಬ ಟಾರ್ಚರ್ ಕೊಡ್ತಿದ್ರು ಸರ್, ರಾಕ್ಷಸರ ಥರ ಅಣ್ಣಂದ್ರು ಸರ್. ಅವಳಿಗೆ ನನಗೆ ಚಿತ್ರ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಒಂದು, ನೀನು ಬದುಕಿರಬೇಕು, ಇಲ್ಲ ಅಂದರೆ ಆ ಶಿಲ್ಪ ಬದುಕಿರಬೇಕು ಅಂತ ಟಾರ್ಚರ್ ಕೊಟ್ಟರು ಸರ್. ಶಿಲ್ಪ ಬದುಕಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ನಾನೇ ಸರ್ ನಾಗರೆಡ್ಡಿ ಅನ್ನೋನಿಗೆ ಸುಪಾರಿ ಕೊಟ್ಟೆ. ಹಾಯ್ ನಮಸ್ಕಾರ. ನಾವಿವತ್ತು SK ಉಮೇಶ್ ಸರ್ ಅವರ ಮನೇಲಿದ್ದೀವಿ. ಸೊ ಅವ್ರ ಮನೇಲಿದ್ದೀವಿ ಅಂದರೆ ಕಾರಣ ಅವರ ಪುಸ್ತಕ ಐ ವಿಟ್ನೆಸ್ ಅನ್ನುವಂಥ ಒಂದು ಪುಸ್ತಕದಿಂದ ಪ್ರೀತಿಯ ಮೂಟೆ ಅನ್ನುವಂಥ ಒಂದು ಕಥೆನ ನಾವು ಮೊದಲನೇ ಬಾರಿಗೆ SK ಉಮೇಶ್ ಅವ್ರ ಕಥೆನ ವೆಬ್ ಸೀರೀಸ್ ಆಗಿ ಮಾಡಿದ್ದೀವಿ. ಸೊ ಆ್ಯಂಡ್ ಇದು ನಿಮಗೆ ಸಿಗ್ತಾ ಇರೋದು ಟಾಕೀಸ್ ಆ್ಯಪ್ನಲ್ಲಿ. ಸೊ ಟಾಕೀಸ್ ಆ್ಯಪ್ ಅನ್ನುವಂಥದ್ದು ನಿಮಗೆ ಒಂದು OTT ಪ್ಲ್ಯಾಟ್ಫಾರ್ಮ್. ಸೊ ವರ್ಷಕ್ಕೆ 365 ರೂಪಾಯಿ, ಅಂದರೆ ದಿನಕ್ಕೆ ₹1. ಸೊ ಆ ದಿನಕ್ಕೆ ₹1 ಖರ್ಚು ಮಾಡಿ ನೀವು ಈ ಥರದ್ದು ಉಮೇಶ್ ಸರ್ದು ನಾನು ಎಲ್ಲ ಹಲವಾರು ಕಥೆಗಳನ್ನ ದಯಮಾಡಿ ನೀವು ಟಾಕೀಸ್ನಲ್ಲಿ ನೋಡಿ. ಇದು ಪ್ರೀತಿಯ ಮೂಟೆ ಅಂತೇಳಿ ಆ ಪತ್ರಗಳನ್ನ ಬರೆದಿರ್ತಕ್ಕಂಥದ್ದನ್ನ ಒಂದು ಮೂಟೆ, ಅವ್ರ ಮಗಳು ಭಾಳ ಪ್ರೀತಿಯಿಂದ ಬರೆದಿರ್ತಕ್ಕಂಥದ್ದು ಅವ್ರ ತಂದೆ ರಕ್ಷಿಸ್ಕೊಂಡು ಇವರು ಆಫೀಸರ್ ಹತ್ರ ತಂದು ಕೊಡ್ತಾರೆ. ನೋಡಿ ಇದೇ ನನ್ನ ಮೂಟೆ ಅಂತ ಹೇಳಿ ಅಂತ. ಆ ಕಾರಣಕ್ಕೆ ಅದನ್ನು ಟೈಟಲ್ ಕೊಟ್ಟಿದ್ದೆ. ಇದರಲ್ಲಿ ಗಗನಸಖಿ ಅಂತ ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಕಥೆಗಳನ್ನ ನೀವು ನೋಡ್ತೀರಿ ಮತ್ತು ಟಾಕೀಸ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ. ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶ್ರೀ ಗೋಪಾಲ್, ಆ ಮುನೇಗೌಡ್ರಿಗೆ ಈ ವಿಷಯನ ಹೆಂಗ್ರಿ ಹೇಳೋದು? ತನ್ನ ಮಗಳು ಬದುಕಿದಾಳೆ ಅನ್ನೋ ಆಸೆಯಲ್ಲಿ ದಿನ ಬಂದು ನಮ್ಮ ಸ್ಟೇಷನಲ್ಲಿ ಕಾಯ್ತಾ ಇರ್ತಾರೆ. ನಿಮ್ಗೆ ಇದ್ದಿದ್ದು ಒಬ್ಬಳು ಮಗಳನ್ನ ಸಾಯಿಸಿ ಸುಟ್ಟು ಹಾಕಿದ್ದಾರೆ ಅಂತ ಯಾವ ಮುಖ ಇಟ್ಕೊಂಡು ಹೇಳಿದ್ರಿ? ನನ್ನ ಕೈಲಿದಾಗಲ್ಲ. ಐ ಆಮ್ ಸಾರಿ. ಗೌಡ್ರೆ, ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಅದು ಏನಂದರೆ, ಸ್ಟೇಷನಲ್ಲಿ ಎಲ್ಲರೂ ಹೇಳೋಕ್ಕೆ ಹೆದರ್ತಾ ಇದ್ದಾರೆ. ನಿಮ್ಮ ಮಗಳು ಯಾರನ್ನೋ ಲವ್ ಮಾಡ್ತಾ ಇಲ್ಲಂತೆ. ಯಾರೋ ಲವ್ ಮಾಡಿದವರು ಕರ್ಕೊಂಡೋಗಿ ಸಿಮೆಂಟಾಗಿ ಸುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.